ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ಲಾಗಿ ಹೆಸರು ಕಾಳು ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಕುಕ್ಕರ್ ತೊಗೊಂಡಿನಿ. ಒಂದು ಕುಕ್ಕರ್ ತೊಗೊಂಡು ಒಂದು ಬೌಲ್ ಫುಲ್ಲು ದೊಡ್ಡ ಬೌಲಲ್ಲಿ ಹೆಸರು ಕಾಳನ್ನ ರಾತ್ರಿ ನೆನೆಸಿಟ್ಕೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಹಾಕಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 4-5 ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. 2 ಮೀಡಿಯಮ್ ಗಾತ್ರದ್ದು ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿ ಒಂದು 2 ಗ್ಲಾಸ್ ನೀರು ಹಾಕಿ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕರಿಬೇವು ಮತ್ತು ಜೀರಿಗೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಸಾಕು. 2 ವಿಸಿಲ್ ಬಿಟ್ಟರೆ ಸಾಕಾಗುತ್ತೆ. ಯಾಕಂದರೆ ಹೆಸ್ರು ಕಾಳು ಜಾಸ್ತಿ ತೀರ ಮೆತ್ತಗೆ ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ 2 ವಿಸಿಲ್ ಸಾಕು. ನೋಡಿ, ವಿಸಿಲ್ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ನೀಟಾಗಿ ಚೆನ್ನಾಗಿ ಬಂದಿದೆ. ಅದನ್ನ ತೋರಿಸ್ತಾಯಿದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, ಒಂದು 2-3 ಟೀ ಸ್ಪೂನ್ ಮನೇಲಿ ಮಾಡಿದ ಸಾಂಬಾರು ಪುಡಿ ಮತ್ತು ಜೀರಿಗೆ ಮೆಣಸಿನ ಪುಡಿ ಹಾಕಿದ್ದೀನಿ ನಾನು. ಅದನ್ನ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಆಯಿತು. ಇದಕ್ಕೆ ಈ ಕಡೆ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಿ ಸಾಂಬಾರು, ಅದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು 2 ಮೆಣಸಿನ್ಕಾಯಿ, ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆಗೆ ಸಾಸಿವೆ, ಜೀರಿಗೆ ಹಾಕಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಂಡು ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಬಿಡಬೇಕು. ಚೆನ್ನಾಗಿ ಬಿಟ್ಟರೆ ಅದು ಸಾಂಬಾರಿಗೆ ಚೆನ್ನಾಗಿ ಬೆರ್ಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ಸಾಂಬಾರು ಈ ಕಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ, ಚೆನ್ನಾಗಿ ಮಸ್ಕೊಂಡ್ರೆ ಸಾಂಬಾರನ್ನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ಕುದಿಸಿದ್ರೆ ಸಿಂಪಲ್ಲಾಗಿ ಹೆಸ್ರು ಕಾಳು ಸಾಂಬಾರು ಮಧ್ಯಾಹ್ನ ಊಟಕ್ಕೆ ಮತ್ತು ರಾತ್ರಿ ಊಟಕ್ಕೆ ರೆಡಿ ಆಗುತ್ತೆ ನೋಡಿ. ಮತ್ತು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.